ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು ವೀಕ್ಷಕರೇ. ಇವತ್ತು ಕೂಡ ಬಿಳಿ ಕೂದಲು ಸಮಸ್ಯೆಗಾಗಿ ಒಂದು ನೈಸರ್ಗಿಕ ಆದಂಥ ಪರಿಹಾರನ ತೊಗೊಂಡು ಬಂದಿನಿ. ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನಾವು ಎಷ್ಟೇ ಕೆಮಿಕಲ್ ಡೈಸ್ ಅಪ್ಲೈ ಮಾಡಿದ್ರು, ಏನೇ ಯೂಸ್ ಮಾಡಿದ್ರು ನಮ್ಮ ಈ ಒಂದು ಬಿಳಿ ಕೂದಲು ಸಮಸ್ಯೆ ಸರಿ ಹೋಗೋದಿಲ್ಲ. ಯಾಕಂದರೆ ಕೆಮಿಕಲಿಂದ ನಮಗೆ ಲಾಸ್ ಆಗೋದು ಹೊರತು ಏನೂ ಒಂದು ಬೆನಿಫಿಟ್ ಆಗೋದಿಲ್ಲ. ಹಾಗಾಗಿ ಇವತ್ತು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಮಿಡಿ ಇದೆ, ಹಾಗೂ ತುಂಬಾ ಎಫೆಕ್ಟಿವ್ ಆಗಿರುವಂಥದ್ದು ಇದೆ. ಅದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಬನ್ನಿ ತಡ ಮಾಡಿದೆ ನಿಮ್ಮನ್ನು ತಿಳಿಸ್ಕೊಡ್ತೀನಿ. ಅದ್ರಗೋಸ್ಕರ ಮೇನ್ ಬೇಕಾಗಿರುವಂಥದ್ದು ಇಲ್ಲಿ ನಾನು ತೊಗೊಂಡಿರೋವಂಥದ್ದು ಕಬ್ಬಿಣದ ಬಾಳಿಗೆ. ಇಲ್ಲಿ ನಿಮಗೆ ಕಬ್ಬಿಣ ಬಾಳಿಗೆ ಅಥವಾ ಕಬ್ಬಿಣದ ವಸ್ತು ಯಾವುದೇ ಅಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಆಮೇಲೆ ಅದರ ಒಳಗಡೆ ನಾನು ಇಂಗ್ರೀಡಿಯೆಂಟ್ಸ್ನ ಇವಾಗ ಹಾಕೋತಾ ಇದ್ದೀನಿ. ಮೊದಲು ಇಲ್ಲಿ ನಾನು 1 ಸ್ಪೂನಷ್ಟು ಕಲೋಂಜಿನ ಹಾಕ್ಕೊಂಡಿದ್ದೀನಿ. ಕಲೋಂಜಿ ನಿಮ್ಮೆಲ್ಲರಿಗೆ ಗೊತ್ತಿದೆ, ಕೂದಲನ್ನ ಕಪ್ಪು ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಬಂದು ಇಲ್ಲಿ ನಾನು 2 ಸ್ಪೂನ್ ಅಷ್ಟು ಮೆಂತ್ಯ ಕಾಳು ಹಾಕೋತಾ ಇದ್ದೀನಿ. ನೋಡಿ, ಎಲ್ಲ ವಸ್ತುಗಳು ಸಾಮಾನ್ಯವಾಗಿ ನಮ್ಮ ಅಡುಗೆ ಮನೆಯಲ್ಲಿ ಸಿಗುತ್ತವೆ ಹಾಗೂ ತುಂಬಾ ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣ ಕೊಡೋಕ್ಕೆ ಹೆಲ್ಪ್ ಮಾಡುತ್ತವೆ. ಆಮೇಲೆ 1-2 ಅಷ್ಟು ಬಾದಾಮಿನ ತೊಗೊಂಡಿದ್ದೀನಿ. ಇದು ಕೂಡ ತುಂಬಾ ಬೆನಿಫಿಟ್ ಆಗಿ ಕೆಲಸ ಮಾಡುತ್ತೆ. ಇದರೆಲ್ಲ ಬಗ್ಗೆ ನಿಮ್ಮನ್ನು ಮುಂದೆ ಹೇಳಿಕೊಡ್ತೀನಿ. ಆದರೆ ಮೊದಲು ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋಣ. ಸೊ ನಾನು ಇದನ್ನು ಸ್ವಲ್ಪ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ರೆಮಿಡಿ ಮಾಡೋಕ್ಕೆ ಸುಲಭ ಆಗುತ್ತೆ. ಇವಾಗ ಇವೆಲ್ಲವನ್ನು ಹಾಕ್ಕೊಂಡು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಏನು ಮಾಡಬೇಕಂದ್ರೆ ಪೂರ್ತಿ ಇದು ಕಪ್ಪು ಬಣ್ಣಕ್ಕೆ ತಿರುಗೋವರೆಗೂ ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲಿ ಇನ್ನೊಂದು ಮೇನ್ ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಅದು ಈ ಮಳೆಗಾಲದಲ್ಲಿ ಅಂತೂ ಈ ಒಂದು ಹೇರ್ ಡೈ ನಿಮಗೆ ಏನಂದರೆ ವೀಕ್ಷಕರೇ, ಶೀತ ಇರುತ್ತೆ ಅಲ್ವ, ಸೊ ಇದು ನಿಮಗೆ ಉಷ್ಣ ಕೊಡುತ್ತೆ. ನೋಡಿ, ಈ ಒಂದು ಮಳೆಗಾಲದಲ್ಲಿ ಮೆಹಂದಿ ಹಚ್ಕೊಳ್ಳೋದು ಅಥವಾ ಡೈಸ್ ಹಚ್ಕೊಳ್ಳೋದು ಅಂದರೆ ತುಂಬಾ ಕಷ್ಟ. ಯಾಕಂದರೆ ಶೀತವಾಗಿ ಇರೋ ಕಾರಣಕ್ಕೆ. ಸೊ ಇದನ್ನು ರೆಮಿಡಿನ ನೀವು ಮಾಡ್ಕೊಂಡು ಹಚ್ಕೊಂಡ್ರೆ ನಿಮಗೆ ಇದರಿಂದ ಯಾವುದೇ ಒಂದು ಅಂದರೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅಥವಾ ನಿಮಗೆ ಏನು ಇದರಿಂದ ಪ್ರಾಬ್ಲಮ್ ಆಗೋದಿಲ್ಲ. ಎಲ್ಲವನ್ನು ಹಾಕ್ಕೊಂಡು ನಾನು ಇಲ್ಲಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಪೂರ್ತಿ ಇದ್ರ ಕಲರ್ ಕಪ್ಪು ಬಣ್ಣಕ್ಕೆ ತಿರುಗಬೇಕು, ಅಲ್ಲಿವರೆಗೂ ನಾವು ರೋಸ್ಟ್ ಮಾಡ್ಕೊತ ಹೋಗಬೇಕು. ನೋಡಿ, ಕಲೋಂಜಿ ಅಂತೂ ನಿಮ್ಮೆಲ್ಲರಿಗೆ ಗೊತ್ತಿದೆ. ಸಾಮಾನ್ಯವಾಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಂದಾಗ ಕಲೋಂಜಿ ಮುಖ್ಯವಾಗಿರುವಂಥ ಒಂದು ಇಂಗ್ರೀಡಿಯೆಂಟು. ಇದು ನಿಮಗೆ ಯಾವುದೇ ಒಂದು ಆಯುರ್ವೇದ ಅಥವಾ ಕಿರಾಣಾ ಶಾಪ್ನಲ್ಲಿ ಸಿಗುತ್ತೆ. ಇದನ್ನು ನೈಜೀರಿಯಾ ಸೀಡ್ ಕೂಡ ಅಂತಾರೆ. ಆಮೇಲೆ ಮೆಂತ್ಯ ಕಾಳಂತೂ ನಿಕೋಟಿನಿಕ್ ಆ್ಯಸಿಡ್ ಇರುತ್ತೆ. ಎಷ್ಟು ಕೂದಲು ಆರೈಕೆನ ಇದು ಉದುರೋದಕ್ಕೆ ಕಡಿಮೆ ಮಾಡುತ್ತಲ್ವ, ಅದೇ ರೀತಿಯಾಗಿ ಕೂದಲನ್ನ ಕಪ್ಪು ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಆಮೇಲೆ ಬಾದಾಮ್ ಅಂತೂ ನಿಮಗೆ ಗೊತ್ತಿದೆ. ಬಾದಾಮಿ ತುಂಬಾ ಇದರಲ್ಲಿ ಒಂದು ಪ್ರೋಟೀನ್ ಇರುತ್ತೆ. ಇದು ನಮ್ಮ ಕೂದಲಿಗೆ ಒಂದು ಪೋಷಕಾಂಶವನ್ನು ನೀಡುತ್ತೆ. ಹಾಗೂ ಆಲ್ಮಂಡ್ ಆಯಿಲ್ ನಾವು ಹೇರ್ಗೆ ಬಳಸ್ತಾ ಇರ್ತೀವಿ, ಯಾಕಂದರೆ ಅದರಿಂದ ತುಂಬಾ ಬೆನಿಫಿಟ್ ಇರುತ್ತೆ. ಹಾಗಾಗಿ ಇಲ್ಲಿ ನಾನು ಬಾದಾಮಿನ ಹಾಕ್ಕೊಂಡಿದ್ದೀನಿ. ಆಮೇಲೆ ಲವಂಗ ಹಾಕ್ಕೊಂಡಿರೋದು ವೀಕ್ಷಕರೇ ಉಷ್ಣತೆ ಸಲುವಾಗಿ. ಹಾಗೂ ಲವಂಗ ಕೂಡ ನಮ್ಮ ಹೇರ್ ಫಾಲ್ ನಿಲ್ಲಿಸೋಕ್ಕೆ ಒಂದು ಬೆಸ್ಟ್ ಆದಂತಾರೆ ಇಂಗ್ರೀಡಿಯೆಂಟ್ ಇದೆ. ಜೊತೆಗೆ ಕೂದಲನ್ನ ಕಪ್ಪು ಮಾಡೋದು ಕೂಡ ತುಂಬಾ ಒಳ್ಳೆಯ ರೀತಿಯಲ್ಲಿ ಇದರಿಂದ ಆಗುತ್ತೆ. ಹಾಗಾಗಿ ಅದನ್ನು ಸಹ ಹಾಕ್ಕೊಂಡಿದ್ವಿ. ಇವಾಗ ನೋಡಿ, ಇವೆಲ್ಲ ಕೂಡ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ, ಕಪ್ಪು ಬಣ್ಣಕ್ಕೆ ತಿರುಗೋಕ್ಕೆ ಸ್ಟಾರ್ಟ್ ಆಗಿದ್ದಾವೆ. ಸೊ ಒಂದು 5 ನಿಮಿಷಗಳ ಕಾಲ ಇದನ್ನು ಹುರ್ಕೋಬೇಕು. ಈ ಒಂದು ರೆಮಿಡಿಯನ್ನು ನೀವು ಜಾಸ್ತಿ ಪ್ರಮಾಣದಲ್ಲಿ ಕೂಡ ಮಾಡ್ಕೊಂಡು ಇಟ್ಕೊಳ್ಬಹುದು. ಮತ್ತು ಇದು ತಿಂಗಳವರೆಗೂ ಕೂಡ ಹಾಳಾಗೋದಿಲ್ಲ, ಅಷ್ಟೊಂದು ಬೆಸ್ಟ್ ಆಗಿರುತ್ತೆ. ಹಾಗೂ ಇದನ್ನು ನೀವು ಬೇಕಾದರೆ ವೀಕ್ಷಕರೇ ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಳ್ಳೋ ಕೂಡ ಅವಶ್ಯಕತೆ ಇಲ್ಲ. ನೀವು ಇವತ್ತು ಹಚ್ಕೊಂಡ್ರೆ ನಾಳೆ ಕೂಡ ತಲೆ ಸ್ನಾನವನ್ನು ಮಾಡ್ಕೋಬೇಕು. ಯಾಕಂದರೆ ಇದು ಸ್ಮಗ್ ಪ್ರೂಫ್ ಹಾಗೂ ವಾಟರ್ ಪ್ರೂಫ್ ಇದೆ. ನೀವು ಎಷ್ಟೇ ಸಲ ತೊಳೆದ್ರೂ ಇದು ಹೋಗೋದಿಲ್ಲ, ಅಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ನೋಡಿ, ಈ ಒಂದು ಮಳೆಗಾಲದಲ್ಲಿ ತುಂಬಾ ಏನಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಬಿಳಿ ಕೂದಲು ಸಮಸ್ಯೆ ಇದ್ದವ್ರಿಗೆ ಅಂತೂ ಮೆಹಂದಿ ಹಚ್ಕೊಳ್ಬೇಕು, ಡೈ ಹಚ್ಕೊಳ್ಬೇಕು ಅಂದರೆ ಆಗೋದಿಲ್ಲ. ಯಾಕಂದರೆ ಅದರಿಂದ ನಮಗೆ ನೆಗಡಿ ಈ ರೀತಿಯಾಗಿ ಪ್ರಾಬ್ಲಮ್ಸ್ ಬರುತ್ತವೆ. ಸೊ ಹಾಗಾಗಿ ಈ ಒಂದು ರೆಮಿಡಿ ಬೆಸ್ಟ್ ಆಗಿರುವಂಥ ಇದೆ. ಮತ್ತು ಇನ್ಸ್ಟೆಂಟ್ ಆಗಿ ಇದು ವರ್ಕ್ ಮಾಡುತ್ತೆ. ಇದನ್ನು ನೀವು ರೆಗ್ಯುಲರ್ ಆಗಿ ಬಳಸ್ತಾ ಬಂದರೆ ಸಾಕು, ನಿಮ್ಗೆ ಎಷ್ಟೇ ಒಂದು ಬಿಳಿ ಕೂದಲು ಸಮಸ್ಯೆ ಇರಲಿ ಅದು ಖಂಡಿತವಾಗ್ಲೂ ಕಡಿಮೆ ಆಗೇ ಆಗುತ್ತೆ. ಇವಾಗ ನೋಡಿ, ಎಲ್ಲ ಇದು ಹುರ್ಕೊಂಡಿದ್ದಾಗಿದೆ. ಇದನ್ನು ಒಂದು ತಣ್ಣಗಾಗಕ್ಕೆ ಬಿಟ್ಟಿದೆ. ಈ ರೀತಿಯಾಗಿ ನೋಡಿ ಇವು ತಣ್ಣಗೆ ಆಗಿದ್ದಾವೆ. ಇವಾಗ ಇವು ಕೂಲ್ ಡೌನ್ ಆದಮೇಲೆ ಇದನ್ನು ಏನು ಮಾಡಬೇಕಂದ್ರೆ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪುಡಿ ಮಾಡ್ಕೊಂಡು ಬರಬೇಕು. ಸೊ ಇದೇ ಪುಡಿನ ವೀಕ್ಷಕರೇ ನೀವು ತಿಂಗಳು ಕಾಲ ಏನಂದರೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಬಹುದು, ಅದು ಕೆಟ್ಟೋಗೋದಿಲ್ಲ. ನೋಡಿ, ಈ ರೀತಿಯಾಗಿ ಕಪ್ಪಿರುವಂಥ ಪೌಡರ್ ಇಲ್ಲಿ ರೆಡಿ ಆಗಿದೆ ಅಂತ.
ಜಸ್ಟ್ ಕೈಗೆ ಹಚ್ಕೋತಾ ಇದ್ದರೆ ನೋಡಿ ಇಲ್ಲಿ ನನ್ನ ಕೈ ಕಪ್ಪಾಗ್ತಾಯಿದೆ. ಅಂದರೆ ನೀವು ಯೋಚನೆ ಮಾಡಿ ಎಷ್ಟು ಒಳ್ಳೆಯದಾಗಿರುವಂಥ ಈ ಒಂದು ರೆಮಿಡಿ ಇದೆ ಅಂತ. ಇವಾಗ ನೋಡಿ ಚೆನ್ನಾಗಿ ಇದು ಪೌಡರ್ ರೆಡಿಯಾಗಿದೆ. ಇವಾಗ ಇದನ್ನು ಹೇಗೆ ಯೂಸ್ ಮಾಡ್ಕೊಳ್ಳೋದಂತ ನಾನು ನಿಮ್ಮನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ ಒಂದು ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಒಳಗಡೆ ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿರೋವಂಥ ಪೌಡರ್ನ 2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಕಡಿಮೆ ಜಾಸ್ತಿ ಬೇಕಾದರೆ ನೋಡ್ಕೊಂಡು ಹಾಕ್ಕೊಳ್ಬಹುದು. ಇದು ಹಾಕ್ಕೊಂಡಿದ್ಮೇಲೆ ಇದರಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಇದನ್ನು ಮತ್ತಷ್ಟು ಪವರ್ಫುಲ್ ಮಾಡೋಕ್ಕೆ ಹಾಗೂ ಕೂದಲು ತುಂಬಾ ಡ್ರೈ ಹಾಗೂ ಫ್ರೀಝಿ ಆಗಿದ್ದರೆ ಸಾಫ್ಟ್ ಆಗೋದಕ್ಕೆ ಇಲ್ಲಿ ನಾನು ಬಳಸ್ತಾ ಇರುವಂಥದ್ದು ಕಾಫಿ ವೀಕ್ಷಕರೇ, ಇನ್ಸ್ಟೆಂಟ್ ಆಗಿರುವಂಥ ಕಾಫಿ ಪುಡಿನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಬ್ರ್ಯಾಂಡ್ ಕಾಫಿ ಅವೈಲೇಬಲ್ ಇರುತ್ತೋ ಅದನ್ನು ನೀವು ಇಲ್ಲಿ ಹಾಕ್ಕೊಳ್ಬಹುದು. ಇವಾಗ ನೋಡಿ ಕಾಫಿನ ಕೂಡ ಹಾಕ್ಕೊಳ್ಬೇಕು. ಹಾಕ್ಕೊಂಡು ಎರಡನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡ್ಕೊಂಡು ಇದರಲ್ಲಿ ಏನು ಎಲ್ಲ ಹಾಕಬೇಕಂತ ಹೇಳ್ತೀನಿ. ಇದನ್ನು ವೀಕ್ಷಕರೇ ನೀವು ತಲೆ ಸ್ನಾನಕ್ಕೂ 1-2 ಗಂಟೆಗಳ ಕಾಲ ಮುಂಚೆ ಕೂಡ ಹಚ್ಕೊಳ್ಬಹುದು. 1-2 ಗಂಟೆಗಳ ಕಾಲ ಇಟ್ಕೊಂಡು ಆಮೇಲೆ ನಾರ್ಮಲ್ ವಾಟ್ರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಳಿ. ಇವಾಗ ಇದ್ರ ಒಳಗಡೆ ನಾನು ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಸಾಮಾನ್ಯವಾಗಿ ಕೊಕೊನಟ್ ಆಯಿಲ್ ಅಂದರೆ ಎಲ್ಲರ ಮನೆಯಲ್ಲೇ ಇದ್ದೇ ಇರುತ್ತೆ. ನೀವು ಬೇಕಾದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಬೋದು, ಇಲ್ಲ ಬಾದಾಮಿ ಎಣ್ಣೆ ಹಾಕ್ಕೊಬೋದು, ಇಲ್ಲ ಅಂದರೆ ಆಲಿವ್ ಆಯಿಲ್, ಯಾವೊಂದು ಆಯಿಲು ನೀವು ತಲೆಗೆ ಹಚ್ಕೊಳ್ಳೋಕ್ಕೆ ಬಳಸ್ತಿರಲ್ವ ಅದರಲ್ಲಿ ನೀವು ಹಾಕ್ಕೊಳ್ಬಹುದು. ನೋಡಿ ಹಾಕಿದ ತಕ್ಷಣ ಎಷ್ಟು ಕಪ್ಪು ಇರೋವಂಥ ಈ ಒಂದು ಮ್ಯಾಜಿಕಲ್ ರೆಮಿಡಿ ರೆಡಿಯಾಗಿದೆ ಅಂತ. ಇದನ್ನು ನೋಡಿ ತೊಗೊಂಡು ಈ ರೀತಿಯಾಗಿ ನಿಮಗೆ ಎಲ್ಲೆಲ್ಲಿ ಬಿಳಿ ಕೂದಲು ಸಮಸ್ಯೆ ಇದೆ ಅಲ್ವಾ ಅಲ್ಲೆಲ್ಲ ಕಡೆನೂ ಹಚ್ಕೊಳ್ಬೇಕು. ಹಚ್ಕೊಂಡು 1-2 ಗಂಟೆಗಳ ಕಾಲ ಬಿಟ್ಟು ಆಮೇಲೆ ನಾರ್ಮಲ್ ವಾಟರಿಂದ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ನೀವು ನೈಟ್ ಹಚ್ಕೊಂಡು ಕೂಡ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಇದನ್ನು ಕವರಪ್ ಮಾಡ್ಕೊಳ್ಬೇಕು. ನೀವು ತಲೆಗೆ ಕವರ್ ಅಥವಾ ಏನಾದರೂ ಹಾಕ್ಕೊಂಡು ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನೀವು ತಲೆ ಸ್ನಾನ ಮಾಡ್ಕೊಳ್ಬಹುದು. ವೀಕ್ಷಕರೇ ತುಂಬಾ ಇದು ಒಳ್ಳೆ ಆಗಿರುವಂಥ ರೆಮಿಡಿ ಇದೆ ಹಾಗೂ ತುಂಬಾ ಇದು ಏನಂದರೆ ಬೆಸ್ಟಾಗಿ ರಿಸಲ್ಟ್ ಕೊಡುವಂಥದ್ದು ಇದೆ. ಇದನ್ನು ಸ್ವಲ್ಪ ದಿನ ರೆಗ್ಯುಲರ್ ಆಗಿ ಬಳಸಿ ನಿಮಗೆ ಇರುವಂಥ ಬಿಳಿ ಕೂದಲು ಸಮಸ್ಯೆ ಕಡಿಮೆ ಆಗುತ್ತೆ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.